ಪ್ರಾಬ್ಲಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರಾಬ್ಲಮ್ ಯಾರಿಗೆ ಹೇಳೋಣ? ನಮ್ಮ ಆಟೋ ಡ್ರೈವರ್ಸ್ ಪ್ರಾಬ್ಲಮ್. ಬಂಕ್ ಹೋದ್ರೆ ನೋ ಸ್ಟಾಕ್ ಪ್ರಾಬ್ಲಮ್, ಗ್ಯಾಸ್ ಇದ್ರೆ ಉದ್ದುದ್ದ ಕ್ಯೂ ನಿಲ್ಲೋ ಪ್ರಾಬ್ಲಮ್, ಕ್ಯೂ ನಿಂತ್ರೆ ಮೇರಾ ನಂಬರ್ ಕಬ್ಬ ಆಯೇಗ ಅಂತ ಕಾಯೋ ಪ್ರಾಬ್ಲಮ್, ನಂಬರ್ ಬಂದ್ರೆ ಗ್ಯಾಸ್ ರೇಟ್ಗೆ ಜೇಬ್ ಕತ್ರಿ ಬೀಳುತ್ತಲ್ಲ ಅನ್ನೋ ಪ್ರಾಬ್ಲಮ್, ಆಟೋ ಓಡಿಸಿದ್ರೆ ಪ್ರಯಾಣಿಕರಿಗೆ ರೇಟ್ ಪ್ರಾಬ್ಲಮ್, ಮನೆಗೆ ಹೋದ್ರೆ ಕಮಾಯಿ ಇಲ್ಲದೆ ಹೆಂಡತಿ ಮಕ್ಕಳಿಗೆ ಪ್ರಾಬ್ಲಮ್, ತಿಂಗಳ ಆರಂಭ ಆದ್ರೆ EMI ಪ್ರಾಬ್ಲಮ್, ಮನೆ ಬಾಡಿಗೆ ಪ್ರಾಬ್ಲಮ್, ಸ್ಕೂಲ್ ಫೀಸ್ ಪ್ರಾಬ್ಲಮ್, ರೇಷನ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅನ್ನ ಸರ್ಕಾರಕ್ಕೆ ಹೇಳೋಣ, ಸಿದ್ದರಾಮಯ್ಯನವ್ರಿಗೆ ಹೇಳೋಣ ಅಂತಂದ್ರೆ ಸಿದ್ದರಾಮಯ್ಯನವರಿಗೆ ದಾವಣಗೆರೆ ದಕ್ಷಿಣ ಪ್ರಾಬ್ಲಮ್, ಬಾಗಲಕೋಟೆ ಪ್ರಚಾರದ ಪ್ರಾಬ್ಲಮ್. ಆಟೋ ಡ್ರೈವರ್ ಅಂದ್ರೆ ಬರೀ ಪ್ರಾಬ್ಲಮ್. ಯಾರಿಗೆ ಲಾಕ್ಡೌನ್ ಅಂತಹ ಪರಿಸ್ಥಿತಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಆಟೋ ಡ್ರೈವರ್ಸ್ಗಳಿಗೆ ಮಾತ್ರ ಲಾಕ್ಡೌನ್ ಅಂತಹ ಪ್ರಾಬ್ಲಮ್ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಒಂದು ಕಡೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಸಚಿವಾಲಯ ಮತ್ತು ಅಧಿಕಾರಿಗಳು ಹೇಳ್ತಾರೆ ನಮ್ಮಲ್ಲಿ ಸ್ಟಾಕ್ ಇದೆ, ಸ್ಟಾಕ್ ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ನೀವು ಬಂಕ್ಗಳಿಗೆ ಹೋದ್ರೆ ಉದ್ಯುಕ್ತ ಕ್ಯೂಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಪೂರೈಕೆ ಎಷ್ಟರ ಮಟ್ಟಿಗೆ ಕಡಿಮೆ ಇದೆ ಅಂತ. ಹೇಳೋದೊಂದು, ಆನ್ ಗ್ರೌಂಡ್ ರಿಯಾಲಿಟಿ ಇನ್ನೊಂದು. ಹಾಗಾದ್ರೆ ವಿಜಯ ನಗರದಲ್ಲಿರುವಂತಹ ಭಾರತ ಪೆಟ್ರೋಲಿಯಂ ಬಂಕ್ನಲ್ಲಿ ಫುಲ್ ಕ್ಯೂ ಇದೆ. ಆ ಪರಿಸ್ಥಿತಿ ಯಾವ ರೀತಿ ಇದೆ? ಬಂಕ್ನಿಂದ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೆ ಸರತಿ ಸಾಲಲ್ಲಿ ನಿಂತಿದ್ದಾರೆ ಬಹಳಷ್ಟು ಜನ ಆಟೋ ಡ್ರೈವರ್ಸ್. ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ವಿಜಯನಗರದ ಭಾರತ್ ಪೆಟ್ರೋಲಿಯಂ ಬಂಕ್ ನಲ್ಲಿ ಫುಲ್ ಕ್ಯೂ ಇದೆ. ಪೆಟ್ರೋಲ್ ಬಂಕ್ ಇಂದ ಹಿಡಿದು ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಈ ಒಂದು ಸರತಿ ಸಾಲು ಇದೆ. ಸ್ಟಾಕ್ ಇದ್ರೂ ಕೂಡ ಕೊಡ್ತಾ ಇಲ್ಲ ಅಂತ ಅಲ್ಲಿ ಚಾಲಕರು ಗಲಾಟೆ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ ನಡುವೆ ಆಟೋಗಳಿಗೆ ಗ್ಯಾಸ್ ಹಾಕ್ತಾ ಇದ್ದಾರೆ ಸಿಬ್ಬಂದಿ. ಪೊಲೀಸ್ ಭದ್ರತೆಯ ನಡುವೆ ಆಟೋಗಳಿಗೆ ಗ್ಯಾಸ್ ಹಾಕ್ತಾ ಇದ್ದಾರೆ. ಸದ್ಯ 2 ದಿನಗಳಿಗೆ ಬೇಕಾದಷ್ಟು ಮಾತ್ರ ಆಟೋ ಗ್ಯಾಸ್ ಲಭ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತು ಗ್ಯಾಸ್ ಹಾಕಿಸ್ಕೊಳ್ತಾ ಇದ್ದಾರೆ ಚಾಲಕರು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಸಂಗಮೇಶ್ ಒಂದು ವಾಕ್ ಥ್ರೂ ಮಾಡಿದ್ದಾರೆ ಅಲ್ಲಿನ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ. ಬನ್ನಿ ನೋಡೋಣ. ಕಳೆದ 4-5 ದಿನಗಳಿಂದ ಆಟೋ ಗ್ಯಾಸ್ಗಾಗಿ ಆಟೋ ಚಾಲಕರು ಬೆಂಗಳೂರಿನಲ್ಲಿ ಹೈರಾಣಾಗ್ತಾ ಇದ್ದಾರೆ. ಸದ್ಯ ನಾನು ಟೋಲ್ ಗೇಟ್ ಸರ್ಕಲ್ ನಲ್ಲಿರುವ ಒಂದು ಭಾರತ್ ಪೆಟ್ರೋಲಿಯಂ ಬಂಕ್ ನಲ್ಲಿ ಹತ್ತಿರ ಇದ್ದೇನೆ. ಸದ್ಯ ನೀವು ನೋಡ್ತಿರ್ಬೋದು, ಕಳೆದ 4-5 ದಿನಗಳಿಂದ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಂದ್ರೆ ಭಾರತ್ ಪೆಟ್ರೋಲ್ ಬಂಕ್ ಏನೋ ಮುಖ್ಯ ರಸ್ತೆಯಲ್ಲಿದೆ, ಆದ್ರೆ ಎಲ್ಲೋ ಈ ಮುಖ್ಯ ರಸ್ತೆಯಿಂದ ಪೆಟ್ರೋಲ್ ಬಂಕ್ ನಿಂದ ಸಂಪೂರ್ಣವಾಗಿ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಏನೋ ಆಟೋಗಳು ಏನೋ ಪಾರ್ಕ್ ಮಾಡಿಕೊಂಡಿರುವಂತದ್ದು. ಯಾಕೆಂದ್ರೆ ಆಟೋ ಗ್ಯಾಸ್ ಖಾಲಿಯಾಗಿದೆ, ಹೀಗಾಗಿ ಆಟೋ ಗ್ಯಾಸ್ ಬೇಕಲ್ಲ ಅನ್ನೋದಕ್ಕಾಗಿ ಏನೋ ಪಾರ್ಕ್ ಮಾಡಿಕೊಂಡಿದ್ದಾರೆ. ಒಂದು ಆಟೋ ಗ್ಯಾಸ್ಗಾಗಿ ಏನೋ ಆಟೋ ಗ್ಯಾಸ್ ಹಾಕಿಸಿಕೊಳ್ಳುವುದಕ್ಕೆ ಸತತ 3-4 ತಾಸುಗಳು ಬೇಕಾಗಿರುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದ್ರೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಈಗಾಗಲೇ ನಗರದ ಕೆಲವು ಆಟೋ ಗ್ಯಾಸ್ ಸ್ಟೇಷನ್ಗಳು ಬಂದ್ ಆಗಿವೆ. ಯಾಕೆಂದ್ರೆ ಅವರಿಗೆ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಬಂದ್ ಆಗಿವೆ. ಈಗಾಗಲೇ ಬಸವೇಶ್ವರ ನಗರದಲ್ಲಿ ಏನು ನಿನ್ನೆ ಓಪನ್ ಇದ್ದ ಏನು ಗ್ಯಾಸ್ ಸ್ಟೇಷನ್ ಇವತ್ತು ಬಂದ್ ಮಾಡಲಾಗಿದೆ. ಹೀಗಾಗಿ ಎಲ್ಲಿ ಗ್ಯಾಸ್ ಸ್ಟೇಷನ್ ಆಟೋ ಗ್ಯಾಸ್ ಸ್ಟೇಷನ್ಗಳು ಓಪನ್ ಇರುತ್ತೋ ಅಲ್ಲಿ ಜನರು ಒಂದು ಮುಗಿಬೀಳುವ ಒಂದು ಆಟೋ ಚಾಲಕರು ಬಂದು ಒಂದು ಮುಗಿಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಇದು ಒಂದು ಏನು ಟೋಲ್ ಗೇಟ್ ಸರ್ಕಲ್ ನ ಹತ್ತಿರ ಇರುವ ಒಂದು ಭಾರತ್ ಪೆಟ್ರೋಲಿಯಂ ಒಂದು ಬಂಕ್ ನ ಪರಿಸ್ಥಿತಿ ಇದಾಗಿದೆ. ಹೀಗಾಗಿ ನಗರದ ಎಲ್ಲಾ ಕಡೆ ಇದೇ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಂದು ಕಡೆ ಆಟೋ ಸ್ಟೇಷನ್ಗಳು ಬಂದ್ ಆಗಿದ್ರೆ, ಇನ್ನೊಂದು ಕೆಲವು ಕಡೆ ನೋ ಸ್ಟಾಕ್ ಏನೋ ಒಂದು ಬೋರ್ಡ್ ಹಾಕಿ, ಇನ್ನೊಂದು ಕೆಲವು ಕಡೆ ಈ ರೀತಿ ಒಂದು ಕ್ಯೂ ನಿಲ್ಲುವ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಪರಿಸ್ಥಿತಿಗೆ ಆಟೋ ಚಾಲಕರು ಹೈರಾಣಾಗಿದ್ದಾರೆ.
ಹೇಗ್ ನಡೆಸಬೇಕು ಜೀವನ ಅನ್ನೋದು ಸಂಕಷ್ಟದಿಂದ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸಮಸ್ಯೆಗೆ ಅಧಿಕಾರಿಗಳು ಕೇಳಿದ್ರೆ ನಮ್ಮ ಹತ್ರ ಸ್ಟಾಕ್ ಇದೆ, ಬೆಂಗಳೂರಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಗ್ರೌಂಡ್ ರಿಯಾಲಿಟಿಯಲ್ಲಿ ಮಾತ್ರ ಬೇರೆ ರೀತಿಯೇ ಆಗಿದೆ. ಆಟೋ ಚಾಲಕರು ಮಾತ್ರ ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಆಟೋಗಳನ್ನ ನೀವು ಬೇಕಾಬಿಟ್ಟಿ ಬಳಸ್ಕೋತೀರಿ, ನಿಮಗೆ ಉಪಯೋಗ ಬಂದಾಗ ಏನೋ ಯೂಸ್ ಇದ್ದಾಗ ನಮಗೆ ಯೂಸ್ ಮಾಡ್ಕೋತೀರಿ. ಆದ್ರೆ ಎಲ್ಲೊಂದ್ ಕಡೆ ನಮ್ಮ ಸಮಸ್ಯೆ ಇದೆ, ಈ ಸಮಸ್ಯೆಗೆ ಯಾಕೆ ಬ್ರೇಕ್ ಹಾಕ್ತಾ ಇಲ್ಲ, ಏನಿದೆ ಸಮಸ್ಯೆ, ಮೂಲ ಕಾರಣ ಅನ್ನೋದನ್ನ ತಿಳಿಸಬೇಕಾಗಿದೆ ಅಂತ ಆಟೋ ಚಾಲಕರ ಒಂದು ಆಗ್ರಹವಾಗಿದೆ. ಜೊತೆಗೆ ಆಟೋ ಚಾಲಕರ ಸಂಘ ಏನಿರುತ್ತೆ ಆ ಸಂಘದವರು ಕೂಡ ಏನೋ ಆಹಾರ ಸಚಿವರ ಮನೆ ಮುಂದೆ ಮುತ್ತಿಗೆ ಹಾಕಲು ಕೂಡ ಪ್ಲಾನ್ ಮಾಡಿಕೊಳ್ತಾ ಇದ್ದಾರೆ. ಸೋಮವಾರದಿಂದ ಮುತ್ತಿಗೆ ಹಾಕಲು ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು ಎಡ್ಲೋ ಆಟೋ ಚಾಲಕರ ಒಕ್ಕೂಟದಿಂದ ಸಚಿವರ ಮನೆ ಮುತ್ತಿಗೆ ಹಾಕಿ ತಮ್ಮ ಆಕ್ರೋಶವನ್ನ ಹೊರಹಾಕಲು ಸಿದ್ಧತೆಯನ್ನ ನಡೆಸಿಕೊಂಡಿದ್ದಾರೆ. ಕ್ಯಾಮರಾ ಪರ್ಸನ್ ರವಿ ಜೊತೆ ಸಂಗಮೇಶ್ ಮಿತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಬಂಕ್ನಿಂದ ಎಷ್ಟು ದೊಡ್ಡ ಕ್ಯೂ ಇದೆ, ಅಲ್ಲಿ ಪೊಲೀಸ್ ಭದ್ರತೆಯಲ್ಲಿ ಪೂರೈಕೆ ಆಗ್ತಾ ಇದೆ ಅಂತಂದ್ರೆ ಯಾವ ಲೆವೆಲ್ಗೆ ಪರಿಸ್ಥಿತಿ ಹೋಗಿದೆ ನೋಡಿ. ಪಾಪ ಆಟೋ ಚಾಲಕರು ಏನ್ ಮಾಡ್ಬೇಕು ಅಂತ. ಬೆಳಿಗ್ಗೆ ಬಂದು ನೀವು ಗ್ಯಾಸ್ಗೋಸ್ಕರನೇ ಇಡೀ ಒಂದು ಅರ್ಧ ದಿನ ನಿಂತ್ಕೊಂಡ್ರೆ ಅವ್ರು ಏನು ಕಮಾಯಿ ಮಾಡ್ತಾರೆ, ಏನು ಹೆಂಡತಿ ಮಕ್ಕಳಿಗೆ ದುಡ್ದು ಹಾಕ್ತಾರೆ, ಯಾವ ರೀತಿ ಜೀವನ ಮಾಡ್ತಾರೆ? ಯಾರಾದರೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಪಾಪ ನೀವು ರಾಜಕೀಯ ನಾಯಕರು, ಪಾಪ ನಿಮಗೆ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ಗೆಲ್ಲಿಸ್ಕೊಳ್ಬೇಕು, ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ನೀವು ಮೇಟಿಯವ್ರ ಪುತ್ರನ ಗೆಲ್ಲಿಸ್ಕೊಳ್ಬೇಕು. ಇದರಲ್ಲಿ ಇರುವಂಥ ಆಸಕ್ತಿ, ಇದರಲ್ಲಿ ಇರುವಂತಹ ಒಂದು ನಿಮ್ಮ ಕಾಳಜಿ, ಜಾಗರೂಕತೆ, ಇಡೀ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರಚಾರ ಸಭೆಯಲ್ಲಿ ಇನ್ನಿಲ್ಲದಂತೆ ಭಾಗವಹಿಸಿ ಅವ್ರನ್ನ ಗೆಲ್ಲಿಸೋದಕ್ಕೆ ಹಾಕ್ತಾ ಇರುವಂತ ಎಫರ್ಟು, ಪರಿಸ್ಥಿತಿ ಏನು ಹಾಳಾಗೋಗಿದೆ. ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ, ಗೊಳೋ ಅಂತ ಅಳ್ತಾ ಇದ್ದಾರೆ. ಅವ್ರ ಪರಿಸ್ಥಿತಿಯನ್ನ ಸರಿ ಮಾಡೋದಕ್ಕೆ ನಿಮ್ಗೆ ಆಸಕ್ತಿ ಇಲ್ಲ. ಅವ್ರ ಪರಿಸ್ಥಿತಿ ಹೀಗಾಗಿದೆಯಲ್ಲ, ಇವ್ರಿಗೆ ಯಾವ ರೀತಿ ಏನು ಮಾಡಿದ್ರೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಅನ್ನೋದರ ಬಗ್ಗೆ ಒಂದು ಮೀಟಿಂಗ್ ಮಾಡ್ತಾ ಇದ್ರೆ ನೀವು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿದಂತೆ ಸಂಬಂಧಪಟ್ಟಂತ ಸಚಿವರುಗಳು. ಅದ್ಯಾವುದು ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ರಾಜಕೀಯ, ನಿಮಗೆ ಬೇಕಾಗಿರೋದು ನಂಬರ್ಸ್, ನಿಮಗೆ ಬೇಕಾಗಿರೋದು ನಿಮ್ಮ ಪ್ರತಿಷ್ಠೆ, ನಿಮಗೆ ಬೇಕಾಗಿರೋದು ನಿಮಗೆ ಅಲ್ಲಿ ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದಷ್ಟೇ. ಆದರೆ ಇಡೀ ರಾಜ್ಯಾದ್ಯಂತ ಆಟೋ ಚಾಲಕರು ಏನು ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅದನ್ನು ಯಾವ ರೀತಿ ನಾವು ಎಫರ್ಟ್ ಹಾಕಿ ಸರಿಪಡಿಸಬಹುದು ಅನ್ನೋದ್ರ ಬಗ್ಗೆ ಮಾತ್ರ ನಿಮ್ಗೆ ಯಾವುದೇ ಕಾಳಜಿ ಇಲ್ಲ. ಇದು ನಮ್ಮ ಸರ್ಕಾರದ ರೀತಿ ನೀತಿ. ಯಾರಿಗೆ ಹೇಳೋಣ ಬಿಡಿ. ಅದಕ್ಕೆ ಹೇಳೋದು ಆಟೋ ಡ್ರೈವರ್ಸ್ ಜೀವನನೇ ಪ್ರಾಬ್ಲಮ್ ಅಂತ.